ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿ ದಂಡೆಯ ವೀರಾಪುರ ಗ್ರಾಮದ ಪಿಕೆಪಿಎಸ್ ಸೊಸೈಟಿ ಮುಂದೆ ಕಳೆದ 1 ವಾರದಿಂದ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಕಾದು ಬೇಸತ್ತು ಪರಿಸ್ಥಿತಿ ಉಂಟಾಗಿದೆ. ಇನ್ನೊಂದು ಕಡೆ ಕಳೆದ ಸಮರ್ಪಕವಾಗಿ ಯೂರಿಯಾ ಗೊಬ್ಬರ ಸಿಕ್ಕಿದ್ದು ಈ ಬಾರಿ ಒಬ್ಬ ಷೇರುದಾರನಿಗೆ ಕೇವಲ 1 ಚೀಲ ಗೊಬ್ಬರ ಸಿಗ್ತಾ ಇದೆ. ಆದರೆ ಷೇರು ಇಲ್ಲದೆ ಇರುವ ರೈತರಿಗೆ ಗೊಬ್ಬರ ಸಿಗದೆ ಕಂಗಾಲಾಗುವ ಪರಿಸ್ಥಿತಿ ಮಲಪ್ರಭಾ ನದಿ ದಂಡೆಯ ವೀರಾಪುರ ಗ್ರಾಮದ ರೈತರಿಗೆ ಬಂದೊದಗಿದೆ. ಆದ್ದರಿಂದ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ವೀರಾಪುರ ಗ್ರಾಮದ ನೊಂದ ರೈತರನ್ನ ಭೇಟಿ ಮಾಡಿ ಅವರ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಗಾವಿ ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಎಚ್.ಡಿ. ಕೋಳೇಕರ್ ಅವರ ಜೊತೆ ಈ ಬಗ್ಗೆ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಏನು ಒಂದ್ 3 ಚೀಲ ಬರ್ಬೇಕಾಗಿತ್ತು, 1 ಚೀಲ ಬಂದತ್ತ. ಇಷ್ಟ ಕೊಡತಾರ. ಮೊದಲೆಲ್ಲ 10 ಚೀಲ ಹೋದವ್ರ ಮನ್ಯಾಗ ಕುಂತಾರ. ಈಗ ನಿಮ್ಗೆ 1 ಚೀಲ ಕೊಡತಾರ. ಈಗ 1 ಚೀಲ ಕೊಡತಾರ. ಈಗ ಇಷ್ಟ ಯಾಕೆ ಕೊಡತಾರ? ಗೊಬ್ಬರ ಇಲ್ಲ ಅಂತ ಬಂದಲ್ಲ ಅಂತ 1 ಚೀಲ ಕೊಡತಾರ. ಇಷ್ಟು ನಿಮ್ಗೆ ಒಪ್ಪಿಗೆ ಐತಿ? ಇಷ್ಟು ಆದ್ರೂ ಈ ಬತ್ ಕೊಯ್ಯಾಕಬೇಕಾಗೈತಿ, ಒಯ್ಯಾಕತ್ತವ. ಈಗ ಇಷ್ಟ ಆದ್ರೆ ನಿಮ್ಗೆ ಬರೋಬ್ಬರ ಆಕತಿ? ಅನಿವಾರ್ಯ ಒಯ್ಯಬೇಕಾಗೈತಿ, ಒಯ್ಯಾತವ. ಪ್ರತಿ ವರ್ಷ ಎಷ್ಟು ತಗೋತಿದೆ? ಪ್ರತಿ ವರ್ಷ ಎಷ್ಟು ತಗೋತಿದೆ? ಪ್ರತಿ ವರ್ಷ ನಾವು ಒಂದು 50 ಚೀಲ ತಗೋತಿದ್ವಿ ರೀ. ಈ ಸಲ ಏನು 10 ಚೀಲ ಸಿಗುವತ್ತಾರ ನಮಗೆ. ಯಾಕೆ ಹಿಂಗೆ ಸಮಸ್ಯೆ ಆಗ್ತೈತೆ? ಇದು ಗೊಬ್ಬರದ ಏನು ಸಮಸ್ಯೆ ಅನ್ನೋದು ತಿಳಿವಲ್ತಾರ ನಮ್ಗೆ. ಹೌದಾ? ಕೇಳಿದ್ರೆ ಏನು ಹೇಳ್ತಾವ್ರೆ? ಕೇಳಿದ್ರಿ ಅಂದ್ರೆ ಲಿಂಕ್ ತಗೋರಿ, ಲಿಂಕ್ ಇದ್ರೂ ಈಗ ಗೊಬ್ಬರ ಕೊಡುವಾರ್ರಿ ಅವರು. ಏನು ಬರೀ ಇವ್ರು ಡೈರೆಕ್ಟ್ರುಗಳು ಏನು ತಗೋತಾವ್ರ ಏನು ಅಂತ? ಡೈರೆಕ್ಟರ್ ಅನ್ನಕ್ಕೆ ಏನ್ರಿ ಸರ, ಇವ್ರು ರೊಕ್ಕ ಕೊಟ್ರು ರೀ ಗೊಬ್ಬರ ಕೊಡಕ್ಕೆ ತಯಾರಿಲ್ರಿ. ಹೌದಾ? ಎಲ್ಲರಿಗೂ ಹಿಂಗೇನಾ? ಒಂದು ಸೇರಿ 1 ಚೀಲ ಕೊಡತ್ತಾರ್ರಿ ಈಗ ಅವ್ರು. ಒಂದು ಶೇರ್ಗೆ? ಮೊದಲು ಒಂದು ಶೇರ್ಗೆ ಎಷ್ಟು ತಗೋತಿದ್ರಿ? ಪೈಲ ಒಂದು ಸೇರಿಗೆ 10 ಚೀಲ ತಗೋತಿದ್ವಿ. ಹೌದು, 10 ನಂತರ 12 ಚೀಲ ರೀ. ಓಕೆ, ಹೇಳಿ ನಿಮ್ಮ ಹೆಸರು? ನೀ ರುದ್ರಗೌಡ ನೀರಿ ಏನ್ರಿ 4-4 ಎಕರೆ ಹೊಲ 1 ಚೀಲ ಗೊಬ್ಬರ ಕೊಡತ್ತಾರು. ಮತ್ತೆ ಹಿಂಗಾರ ನಮ್ಮ ಸಮೀಕ್ಷೆ ಹಂಗೆ ಬೀಜಾರ್ಸವ್ರ. ಒಯ್ಯವ್ರು 10 ಚೀಲ ಒಯ್ತಾರು, 15 ಚೀಲ ಒಯ್ತಾರು. ಏನು ಸಮೀಕ್ಷೆ ನಮ್ಗೆ ಗೊತ್ತಾಗತ್ತು. ಅದಕ್ಕೆ ಇನ್ನೂ ಮಟ್ಟ ನಾವು ಬಂದಿರೋ ಸಣ್ಣ ರೈತರ್ರಿ 1 ಚೀಲ ಒಯ್ಯ ಅಂತಾರೆ. 1 ಚೀಲ ಹೋದ್ ನಾವು ಏನು ಮಾಡೋದು ಇಲ್ಲಿ? ಯಾಕೆ ರೈತರು ನಮ್ಮಂತ ಭಾಳ ಮಂದಿ ರೈತರು ಸಮೀಕ್ಷೆ ಹಾಕೊಂತಾರೆ. ಅದು ಏನು ಸಮಸ್ಯೆ ಅದ ಅನ್ನೋದು ಒಂದು ಸ್ವಲ್ಪ ನೀವು ಎಲ್ಲ ಕಡೆ ಅಡ್ ಬೀಚ್ ಹೇಳಿ ನಾನು ಬಗೆಹರಿಸ್ಕೊಡ್ರಿ. ಈಗ ನಮ್ಗೆ ಎಸ್ ಅಂದ್ರೆ ಸರ ನಮ್ಗೆ ಸಪ್ರೇಟ್ ಮಾಡಿ ಕೊಡ್ಬೇಕ್ರಿ ಸರ್. ಇವು ನಮ್ಮ ಜನರಲ್ ನೋಡ್ರಿ ಸರ, ಅವ್ರು ನಮ್ಗೆ ಗೊಬ್ಬರ ಕೊಡೋರು ಸರ. ಅದಕ್ಕೆ ನಮ್ಗೆ SC/ST ಮನಿಗ್ರಿ ಸಪ್ರೇಟ್ ಕೊಡುವಂಗ ಸ್ಕೀಮ್ ಕೊಡ್ಬೇಕು ಸರ್. ಈಗ ಕೃಷಿ ಇಲಾಖೆಗೆ ಹೆಂಗಿರುತ್ತಲ್ಲ ಆ ರೀತಿ ಕೊಡ್ಬೇಕು, ಆ ರೀತಿ ಕೊಡ್ಬೇಕು ಸರ್. ಹ್ಞೂ, ಇವಾಗ ಏನು ಸಮಸ್ಯೆ ಆಗ್ತಾ ಇದೆ? ಈಗೇನು ಗೊಬ್ಬರ ಕೊಡವಲ್ರಿ ಸರ್ ಅವ್ರಿಗೆ. ಹೌದಾ? ನಮ್ಮ SC/ST ಮನಿ ಕೊಡವಲ್ರಿ ಸರ್ ಅವ್ರು. ಕೊಡ್ತಾ ಇಲ್ಲ? ಇಲ್ಲ ಸರ್. ಹೌದಾ? ಸರ್ ಅದಕ್ರಿ ಈಗ ನಮಗ್ ಸಪರೇಟ್ ಮಾಡಿ ಕೊಡ್ಬೇಕು. ಹೋದ್ ಸಲನು ಹಿಂಗೆ ಆಗಿತ್ತಾ? ಈ ಹೋದ್ ಸಲಾನು ಹಿಂಗ ಆಗಿತ್ತ ಸರ್. ಅದಕ್ಕ ನಮಗ್ ಸಪರೇಟ್ ಅನ್ನ ಕೊಡ್ಬೇಕ್ರಿ ಸರ್. ಹೌದಾ? ಹೌದು, ನೀವು ಉತ್ತೇಜನ ಮಾಡಕ್ ಬೇಕಲ್ಲ? ಬೇಕ್ರಿ ಸರ್. ಅದಕ್ಕೆ ಕೇಳಿದ್ರೆ ಏನ್ ಹೇಳ್ತಾವ್ರೆ? ಏನ್ ಹೇಳ್ತಾರ್ರಿ, ಕೊಡುವಲ್ರಿ ಅವ್ ಸರ. ಈಗ ಅವ್ರಿಗೆ ಸಾಕಟ್, ಈಗ ಜನರಲ್ದವ್ರಿಗೆ ಸಾಕಟ್ ಅವ್ರು ಶೇರ್ ಅದಾವು, ನಮಗೂ ಹಿಂಗ ಕೊಡು ಅಂತಾರ ಅವರು. ಈಗ ಅವ್ರು ಎಲ್ಲಾ ಕೊಟ್ಟದಿಂದ ನಮ್ಗ್ ಕೊಡುದು ಎಲ್ಲಾ ತೀರಿರ್ತೈತಿ. ಇಂದ ಬರೀ ನಾಳೆ ಬಂತಾರು. ಅದು ಗೊಬ್ಬರ ಮೊದಲ ಶಾರ್ಟೇಜ್ ಬಿಡೋದು ಸರ್. ಅದಕ್ಕ ಹಿಂಗಾಕ ನಮಗ್ ಸಪರೇಟ್ ಮಾಡಿ ಕೊಡ್ಬೇಕು ಸರ್. ನಮ್ ಗೊಬ್ಬರ ಅಲ್ಲಿ ಉಳಿಬೇಕಾರ ನಾವು ಬರೋ ಮಟ ರೀ. ಹಲೋ ರೀ, ನಮ್ ಗೊಬ್ಬರದ ಇದು ಸಮಸ್ಯೆ ರೀ. ಸಾತನಗೌಡ ಪಾಟೀಲ್. ಹೋದ ವರ್ಷ 40 ಚೀಲ ರೀ. ಈ ಸಲ ಇಲ್ಲ ಕೊಟ್ಟಿಲ್ರಿ. ಗೊಬ್ಬರ ಇಲ್ದ ಕೊಟ್ಟಿಲ್ರಿ. ಗೊಬ್ಬರ ಇಲ್ದಕ್ರಿ ಈಗ 1 ಚೀಲ ಕೊಡ್ತು ಅಂದಾರ. ಅದಕ್ಕಾಗಿ ಆಯ್ತು. ಹೇಳಿ ಸರ್, ಏನು ಪ್ರತಿ ವರ್ಷ ಈ ರೀತಿ ಆಗ್ತದೆ? ಈ ವೀರ್ಯ ಒಬ್ಬರ ಸಮಸ್ಯೆ ಆಗತ್ರಿ. ಇದ ನಾವು ದುಡ್ದಿವ್ರಿಗೆ ಕೂಡ್ ಹಾಕಕ್ ನಾವು ನಿಂತು ನಮ್ಗ ರೊಕ್ಕ ಕೊಡ್ತೀವಿ ಅಂದ್ರು ಗೊಬ್ಬರ ಕೊಡ್ವಲ್ರಿ ಅವ್ರು. ಇವ್ರು ಹೆಂಗ ಬದುಕಿಸ್ತಾರ ರೈತರನ್ನ? ಯಾಕೆ ಈ ರೀತಿ ಪ್ರತಿ ವರ್ಷ ಈ ರೀತಿ ಸಮಸ್ಯೆ ಆಗ್ತಿಲ್ಲ? ಈ ರೀತಿ ಈ ಸಲ ಯಾಕೆ? ಅವ್ರಿಗೆ ಗೊತ್ತಿರ, ನಮ್ಗಾರ ಏನ್ ಗೊತ್ತ. ಮತ್ತೆ ವರ್ಷ ಕೊಡ್ತಾರ. ಈ ವರ್ಷ 2 ವರ್ಷ ಆತ್ರಿ ಹಿಂಗ ನಡೆದ. ಪ್ರತಿ ವರ್ಷ ಎಷ್ಟು ತಗೋತಿದ್ರಿ ನಾವು ಬಂದ್ ಸಡಕ್ ನಮ್ ಸಾಕಾಗ ಕೊಡ್ತಿರ. ಈಗ 2 ವರ್ಷ ಆತಿಲ್ಲ ಇಲ್ರಿ, ಬಡದಾಡಿ ತಗೊಳದ್ ನಾವು. ಈ ವರ್ಷ ಅಂತ ಅಪ್ಪಟ್ಟಿಲ್ಲ. ಯಾಕೆ ಈ ರೀತಿ ಯಾಕೆ ಡಿಲೇ ಆಗ್ತಾ ಇದೆ? ಏನಾರು ಅವ್ರಿಗೆ ಗೊತ್ತಿರ, ಇದು ಮಾಡೋರು ಅವ್ರ ಕೊಡವ್ರಿಗೆ ಗೊತ್ತ. ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ? ಸಮಸ್ಯೆ ಅನ್ನಕ್ ನಮ್ಗೆ ಕೊಡಾಕತ್ತ ಇಲ್ರಿ, ಸಿಗಾಕ್ತಾರ ಒಬ್ರು ಇಲ್ಲಿ. ಏನ್ ಹೇಳ್ತಾರ ಕೇಳಿದ್ರೆ? ಅವ್ರು ಕೇಳಿದ್ರು 10 ಚೀಲ ತಗೊಂಡ್ಬರ್ತಾರ, 100 ಮಂದಿ ಕುಡಿಸಾರ. ಮತ್ತ ಈಗ ಹೆಂಗ ಪುರೋಸತ್ರ ಅದ? ನಿಮ್ಗೆ ಸಮರ್ಪಕ ಗೊಬ್ಬರ ಕೊಡ್ಬೇಕ್ರಿ. ಮತ್ತೆ ಎಷ್ಟು ಚೀಲ ಬೇಕು? ಒಂದ್ 10 ಚೀಲ ಕೊಡ್ರಿ ಹಾಕತ್ರ ನಮ್ಗೀಗ. ಪ್ರತಿ ವರ್ಷ 10 ಚೀಲ ತಗೋತಿದ್ರಿ? ಅಲ್ರಿ 10 ಚೀಲ ಹಾಕ್ರಿ, 2 ಟನ್ ಬೇಕ್ರಿ ಗೊಬ್ಬರ ಹೊಲಕ್ಕ. ನೋಡ್ಬ ಏನ್ ಮಾಡ್ತಿ? ಅಲ್ಲ, ಯಾವಾಗಿಂದ ಸಮಸ್ಯೆ ಆಗಿದೆ? ಹೋದ್ ಸಲ ಚೆನ್ನಾಗ್ ಬರ್ತಿತ್ತ ಗೊಬ್ಬರ? ಬರ್ತಿತ್ಲ, ಈಗ ಬರ್ವಲ್ದು. ಯಾಕೆ ಬರ್ತಾ ಇಲ್ಲ? ಯಾಕೆ ಮಾಡದ್ರಿ ಹಿಂಗ? ಹೌದಾ? ನೀವು ನಿಮ್ಗೆ ಎಷ್ಟು ಬರ್ತಿತ್ತು ಹೋದ್ ಸಲ? 1 ಟನ್. 1 ಟನ್? ಎಷ್ಟು ಎಕರೆ ಇದೆ?
3 ಎಕರೆ 3 ಎಕರೆಗೆ. ಮತ್ತೆ ಈ ಸಲ ಯಾಕೆ ಎಷ್ಟು ತಗೊಂಡ್ರಿ ಈ ಸಲ? ಬರೀ ಅರ್ಧ ಟನ್ ಕೊಡ್ಬಾರು. ಅರ್ಧ ಟನ್ ಕೊಡ್ಬಾರ. ಯಾಕೆ ಹಿಂಗ ಆಗ್ತಾ ಇದೆ? ಶಾರ್ಟೇಜ್ ಅಂತಾರ. ಶಾರ್ಟೇಜ್ ಅಂತ. ಶಾರ್ಟೇಜ್. ಪ್ರತಿ ವರ್ಷ ಯಾವ ರೀತಿ ಶಾರ್ಟೇಜ್ ಬಂದಿರ್ಲಿಲ್ಲ. ಇಲ್ಲ ಈಗ ಬರೋದು. ಅದೇ ಯಾಕೆ ಅಂತ ಅದನ್ನೇ ಕೇಳ್ತವಲ್ಲ. ಅವ್ರು ಬರ್ಲಿ. ಈಗ ಒಟ್ಟಾರೆ ಏನೋ ಗೊಬ್ಬರ ಕರೆಕ್ಟ್ ಆಗಿ ಕೊಡಿಸ್ಬೇಕು. ಕೊಡಿಸ್ಬೇಕಲ್ಲ. ಹೌದಾ? ಹೌದು. ಹೋಗಿದ್ರ ಸೊಸೈಟಿ ಕಡೆ? ಹೌದನ್ ಈಗ. ಈಗ ಒಂಟಿನ. ಹೌದಾ? ಏನು ಯಾರು ಡೈರೆಕ್ಟರ್ಗಳು ಕೇಳಿದ್ರೆ ಏನ್ ಹೇಳ್ತಾವ್ರೆ? ಚೇರ್ಮನ್ ಪುಟ್ಟಪ್ಪ ಭೇಟಿ ಆಗ್ತಾನೆ. ಅದೇ ಕೇಳಿದ್ರೆ ಏನ್ ಹೇಳ್ತಾವ್ರೆ? ಗೊಬ್ಬರ ಯಾಕೆ ಕೊಡ್ವಾರ. ಈಗ ಒಟ್ಟಾರೆ ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊಬ್ಬರ ಕರೆಕ್ಟ್ ಆಗಿ ಕೊಡಿಸ್ಬೇಕು. ಕೊಡಿಸ್ಬೇಕು. ಕಿತ್ತೂರು ತಾಲೂಕಿನ ವೀರಾಪುರ ಗ್ರಾಮಕ್ಕೆ ಬಂದಿದ್ದೀನಿ. ವೀರಾಪುರ ಗ್ರಾಮದಲ್ಲಿ ಮತ್ತೆ ಸುತ್ತಮುತ್ತಲ ಬಹುತೇಕ ಕಡೆ ಗೊಬ್ಬರದ ಸಮಸ್ಯೆ ಆಗಿದೆ. ಈಗ ಹಂಗಾಮು ಬೇರೆ. ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ಈಗ ನಾನು ಸಾಂದರ್ಭಿಕವಾಗಿ ಹೇಳ್ತಾ ಇರೋದು, ವೀರಾಪುರದಲ್ಲೇ ಪ್ರತಿ ವರ್ಷ 1500 ಚೀಲ ಸಪ್ಲೈ ಆಗ್ತಿತ್ತಂತಿಲ್ಲ. ಆದ್ರೆ ಈ ಬಾರಿ ಒಂದು 1350 ಚೀಲ ಬಂದಿದೆ ಅಂತ ಹೇಳ್ಬಿಟ್ಟು ಸೆಕ್ರೆಟರಿ ಅವರು ಹೇಳಿದ್ದಾರೆ. ವಿಶೇಷವಾಗಿ 150 ಚೀಲ ಕಮ್ಮಿ ಬಂದಿದೆ. ಇಂಥ ಸಂದರ್ಭದಲ್ಲಿ ಇದರಿಂದ ಏನಪ್ಪಾ ಆಗ್ತಾ ಇದೆ ಅಂದ್ರೆ ರೈತರುಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಈಗ ನಾನ್ ಕೇಳೋದು ವಿಶೇಷವಾಗಿ ಈಗ ಇಲ್ಲಿರ್ತಕ್ಕಂಥ ಎಲ್ಲಾ ಜನಪ್ರತಿನಿಧಿಗಳು ಮತ್ತೆ ಮಾಜಿಗಳು ಎಲ್ಲರೂ ಸಹ ಬರೀ DCC ಬ್ಯಾಂಕ್ ಹೊಂಗಲಿದ್ದಾರೆ. ಆದ್ರೆ ರೈತರುಗಳು ಮಾತ್ರ ಗೊಬ್ಬರ ಸಿಗದೆ ಸಾಕಷ್ಟು ಒಂದ್ ರೀತಿ ಪರಿತಪಿಸ್ತಕ್ಕಂಥ ಪರಿಸ್ಥಿತಿ ಇದಾಗಿದೆ. ನೀವು ರೈತರ ಮೇಲೆ ಆರಿಸ್ ಬರ್ತೀರಾ, ರೈತರುಗಳು ಬರೀ ಷೇರುಗಳು ಓಟ್ಗಳು ಮಾತ್ರ ಬೇಕು ನಿಮ್ಗೆ. ಇಂಥ ಸಂದರ್ಭದಲ್ಲಿ ಸರಿಯಾಗಿ ನೀವು ಗೊಬ್ಬರ ಕೊಡಕ್ಕಾಗಲ್ವಾ ಸ್ವಾಮಿ? ನಿಮ್ಗೆ ಎಲ್ಲಾರ್ಗೂ ಕೇಳಿಕ್ ಬಯಸ್ತೀನಿ, ಆಯ್ತಾ? ಹಾಗಾಗಿ ಈಗ ನಾನ್ ಕೇಳೋದಷ್ಟೇ, ದಯವಿಟ್ಟು ನಮ್ಮ ರೈತರುಗಳಿಗೆ ತೊಂದರೆ ಆಗ್ಬಾರ್ದು. ಮತ್ತೆ ವಿಶೇಷವಾಗಿ ಅವು ಏನ್ ಪ್ರತಿ ವರ್ಷ ಯಾವ ರೀತಿ ಕೊಡ್ತಿದ್ರು ಗೊಬ್ಬರಗಳನ್ನ, ಆ ರೀತಿ ಪ್ರತಿಯೊಬ್ಬ ರೈತರಿಗೂ ತಲುಪಬೇಕು ಅಂತ ಹೇಳ್ಬಿಟ್ಟು ಇದನ್ನ ಟ್ವೀಟ್ ಮಾಡ್ತಾ, ಇದು ಮಾನ್ಯ JD ಸಾಹೇಬ್ರಿಗೂ ಸಹ ಕಲ್ಸ್ಕೊಡ್ತೀನಿ. ಸಾಧ್ಯವಾದ್ರೆ ದಯವಿಟ್ಟು ಒಂದು 2 ಟ್ರಕ್ ಗೊಬ್ಬರನ ಹೆಚ್ಚುವರಿಯಾಗಿ ನಮ್ಮ ವೀರಾಪುರ ಗ್ರಾಮಕ್ಕೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಯಾಕೆ ಈ ಬಾರಿ ಏನ್ ಸಮಸ್ಯೆ ಆಗ್ತಾ ಇದೆ ಬಗ್ಗೆ ಚರ್ಚೆ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ. ಹೇಳಿ ಸರ್, ಯಾಕೆ ಸರ್ ಪ್ರತಿ ವರ್ಷ ಒಂದ್ ರೀತಿ ಸಮರ್ಪಕ ಗೊಬ್ಬರ ದೊರಕೋದು ರೈತರುಗಳಿಗೆ, ಆದ್ರೆ ಈ ಬಾರಿ ಯಾಕೆ ಸರ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ನಿರೀಕ್ಷೆಗೆ ತಕ್ಕಂತೆ ಸಿಗ್ತಾ ಇಲ್ಲ? ಫೆಡರೇಷನ್ ಅವ್ರ ತಪ್ಪಿನಿಂದ ಸಕಾಲಕ್ಕೆ ರೈತರಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಗೊಬ್ಬರ ಸಿಗ್ತಾ ಇಲ್ಲ. ಯಾಕಂದ್ರೆ 240 ಕೋಟಿ ರೂಪಾಯಿ ಫೆಡರೇಷನ್ ನಲ್ಲಿ ಅಮೌಂಟ್ ಕೊಳಿತಾ ಬಿದ್ದಿದ್ರು ನಮ್ಮ ಭಾಗದ ಪ್ರತಿನಿಧಿ ಆದಂತ ಎಲಿಗಾರ್ ಅವರು ಅದನ್ನ ಸದ್ಬಳಕೆ ಮಾಡಿಕೊಳ್ಳಿಲ್ಲ. ಯಾಕಂದ್ರೆ ಹಿಂದಿನ ಸಲ ಮಾಂತೇಶ್ ದೊಡ್ಡಗೌಡ ಇದ್ರು, ಸಮರ್ಪಕವಾಗಿ ಗೊಬ್ಬರ ವಿತರಣೆ ಆಗಿತ್ತು. JD ಶಿವನಗೌಡ ಪಾಟೀಲ್ ಅವರು ಇದ್ರು, ಅವರು ಎಲ್ಲ ಸರಿಯಾಗಿ ನಮಗೆ ಸಮರ್ಪಕವಾಗಿ ಗೊಬ್ಬರ ಕೊಟ್ಟಿದ್ರು. ಇವಾಗ್ಲೂ ನಮ್ಮ ಬೈಲೊಂಗಲಿ ED ಆದಂತ ದಳವಾಯಿ ಸರ್ ಆಗಲಿ ಅಥವಾ ಈಗ ಹೊಸದಾಗಿ ಬಂದಿರತಕ್ಕಂಥ JD ಕುಳೇಕರ್ ಸರ್ ಆಗಲಿ, ಹಾಗೆ ಸಲೀಂ ಸಾಹೇಬ್ರಾಗ್ಲಿ, ನಾವು ಕೇಳಿದಾಗ ಗೊಬ್ಬರ ಕಳಿಸಿದಾರು. ಆದ್ರ ಪ್ರತಿ ವರ್ಷದಂತೆ ಬರುವಂತ ರೀತಿಯಿಂದ ಗೊಬ್ಬರ ನಮಗೆ ಸಮರ್ಪಕವಾಗಿ ಸಿಕ್ಕಿಲ್ಲ. ನಮ್ಮ ಕರೆ 58 ಅಂಗಡಿಯವರಿಗೆ ನಾವು ನೋಟಿಸ್ ಕೂಡ ಕೊಡ್ತೀವಿ. ಈಗ ಇವತ್ತೊಂದು ವರದಿ ಮಾಡಿದ್ವಿ ಸರ್, ವಿಶೇಷವಾಗಿ ವೀರಾಪುರದಲ್ಲಿ ಒಂದು ರೀತಿ ಗೊಬ್ಬರದ ಕೊರತೆಯಿಂದ ಬೀದಿಗೆ ಬಿದ್ದ ರೈತರು ಅಂತ ಹೇಳ್ಬಿಟ್ಟು. ವಿಶೇಷವಾಗಿ ಗೊಬ್ಬರದ ಕೊರತೆ ಆಗಿದೆ ಸರ್. ವಿಶೇಷವಾಗಿ ತಾವೇನಾರು ಸ್ವಲ್ಪ ಏನಾರು ನಾವು ಈಗ ಕೊರತೆ ಅಂತೂ ಇಲ್ಲ. ಈಗ ನೋಡ್ರಿ, ಒಂದು ಅಂಗಡಿ ಒಳಗ ತಾವು ಕೇಳಿರ್ತೀರಿ, ಒಂದು ಊರಾಗ 5 ಅಂಗಡಿ ಇರ್ತಾವ. 5 ಅಂಗಡಿ ಡೀಲರ್ಸ್ ಇದ್ರು ಅಂದ್ರೆ 5 ಅಂಗಡಿ ಒಳಗೆ ಗೊಬ್ಬರ ಇಲ್ಲಕ್ಕಿಲ್ಲ. ಬಟ್ 1 or 2 ಅಂಗಡಿ ಒಳಗೆ ಇದ್ರೂ ಸಹಿತ ಆ ರೈತ ಅಲ್ಲಿ ತಗೋಬೋದಲ್ಲ. PKPS ವೀರಾಪುರದಲ್ಲಿ ಇಲ್ಲ ಅಂದ್ರೆ ಇನ್ನೊಂದು ಅಲ್ಲೇ ಪಕ್ಕದ ಪಕ್ಕ ಅದೇ ಊರಾಗ ಇರಬಹುದು ಅಂತಕ್ಕಂಥ ಆ ರೀತಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಸೂಚನೆ ಕೊಟ್ಟಾರ ಅಂದ್ರೆ, ಆಯಾ ಪ್ಯಾಕೆಟ್ನಾಗ ಈಗ ಸಪೋಸ್ ಬೈಲ್ ಹೊಂಗಲ್ದಲ್ಲಿ TAPCMS ಅಂತ ಇದೆ, ದೊಡ್ಡ ಅವ್ರದ್ದು ಬಿಸ್ನೆಸ್ ಇದೆ. ಆಮೇಲೆ 3-4 ಪ್ರೈವೇಟ್ ಡೀಲರ್ಸ್ ಅದಾರ. ಅಲ್ಲಿ ಈಗ ಬೈಲ್ವಾಡ ಅಂತ ಒಂದು ಸೊಸೈಟಿ ಇದೆ. ಬೈಲ್ವಾಡ ಸೊಸೈಟಿ ಒಳಗೆ ಗೊಬ್ಬರ ಇರ್ಲಿಕ್ಕೂ ಸಹಿತ ಒಂದು 4 ಕಿಲೋಮೀಟರ್ ಬೈಲ್ಹೊಂಗಲ್ ಇದೆ. ಆ ರೀತಿ ಆಯಾ ಪ್ಯಾಕೆಟ್ನಲ್ಲಿ ಕಿತ್ತೂರು ಪ್ಯಾಕೆಟ್ನಲ್ಲಿ, MK ಹುಳಿ ಪ್ಯಾಕೆಟ್ನಲ್ಲಿ ಬೈಲ್ಹೊಂಗಲ, ಬೆಳವಡಿ, ಸೌದತ್ತಿ, ರಾಮದುರ್ಗ ಈ ರೀತಿ ಆಯಾ ಪ್ಯಾಕೆಟ್ದೊಳಗೆ ಗೊಬ್ಬರದ ಇರ್ಲಿಕ್ಕೆ ನಾವು ಕ್ರಮವನ್ನು ಕೈಗೊಳ್ತಾ ಇದ್ದೇವೆ. ಕೆಲವೊಂದು ಸೊಸೈಟಿ ಒಳಗೆ ಏನಾಗಿದೆ ಈ ಸಲ, ದಯವಿಟ್ಟು ಅರ್ಥ ಮಾಡ್ಕೋಬೇಕು ನಾವು. PKPS ದಲ್ಲಿ ಸ್ವಲ್ಪ ಗೊಬ್ಬರದ ಅಲ್ಲಿ ಇಲ್ಲಿ ನನಗೆ ಸಾಕಷ್ಟು ಫೋನ್ ಬರ್ತಾವೆ, ತಮಗೂ ಕೂಡ ಕೇಳಿರ್ಬೋದು. ಇಫ್ಕೋ ಮತ್ತು ಕ್ರಿಫ್ಕೋ ಅಂತ ಹೇಳಿ ಈ ಸಹಕಾರಿ ಸಂಘಗಳಿಗೆ ಕೊಡ್ತಕ್ಕಂಥ 2 ಕಂಪನಿ ಅದಾವ. ಈ ಸಲ ಅವರು ಭಾರತ ಸರ್ಕಾರದಿಂದ ನಮ್ಗೆ ಅಲಾಟ್ಮೆಂಟ್ ಬಂದಿಲ್ಲ ಕಂಪನಿಗಳಿಗೆ, ಅವ್ರಿಗೆ ಆ ಗೊಬ್ಬರ ಬಂದಿಲ್ಲ. ಅದಕ್ಕೆ ನಾವೇನ್ ಮಾಡ್ತಾ ಇದ್ವಿ ಅಂತಂದ್ರೆ, ಬಫರ್ ಸ್ಟಾಕ್ನಾಗ ಸ್ವಲ್ಪ ಬಫರ್ ಸ್ಟಾಕ್ ನಾವು ಇಟ್ಕೊಂಡು, ಕಾಪು ದಾಸ್ತಾನು ಇಟ್ಕೊಂಡು ಅದರಲ್ಲಿ ಏನಂತಂದ್ರೆ ಆ PKPS ಗಳಿಗೆ ಫೀಡ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ನಾವು ಕ್ರಮೇಣ ತರಿಸ್ತಾ ಇದ್ದೇವೆ, ಯಾವುದೂ ತೊಂದರೆ ಇಲ್ಲ. ಎಲ್ಲಿ ಯಾವ ಒಂದು PKPS ತೊಂದರೆ ಇದ್ರೂ ಸಹಿತ ನಾವು ಕಾಪು ದಾಸ್ತಾನದಿಂದ ಅವ್ರಿಗೆ ಸಪ್ಲೈ ಮಾಡಿ
ಸರಿಪಡಿಸ್ತೇವೆ. ಈಗಂತೂ ಸಿಕ್ಕಾಪಟ್ಟೆ ಈಗ ವರದಿ ತೋರಿಸ್ತೀವಿ ಸರ್ ನಿಮಗೆ. ಅಂಥವೇನಾದ್ರು ಬಂದರೆ ಸ್ವಲ್ಪ ಏನಾದ್ರು ಮಾನವೀಯತೆ ದೃಷ್ಟಿಯಿಂದ ಒಂದು ಟ್ರಕ್ ಅಷ್ಟು ಏನಾದ್ರು ಇದು ಮಾಡ್ತೀರಾ ಸರ್? ಮಾಡ್ತೇವೆ. ಎಲ್ಲಿ ನೀವು ಹೇಳಿದ್ರೆ ಎಲ್ಲಿ ನಮ್ಮ PKPS ಆಯಿತು ಇಂಥ ನಮ್ಮ ರೈತ ಸಂಪರ್ಕ ಅಧಿಕಾರಿಗಳು ಸರ್ ಇಂಥಲ್ಲಿ ತೊಂದರೆ ಆಗ್ತಾ ಇದೆ, ಸ್ವಲ್ಪ ಒಂದು ವಾರದಿಂದ 10 ದಿವಸ ಗೊಬ್ಬರ ಇಲ್ಲ ಅಂತಂದ್ರೆ ನಾವು ವ್ಯವಸ್ಥೆ ಡೆಫಿನೆಟ್ಲಿ ವ್ಯವಸ್ಥೆ ಮಾಡ್ತೀವಿ. ಕೊನೆ ಪ್ರಶ್ನೆ, ಈಗ ಇನ್ನೊಂದು ಒಬ್ಬ ರೈತರು ಹೇಳಿದ್ದಾರೆ ಸರ್, ವಿಶೇಷವಾಗಿ ಪರಿಶಿಷ್ಟ ವರ್ಗದವರ ರೈತರು ಯಾವ ರೀತಿ ನೀವು ಪಾಟ್ಗಳನ್ನ ವಿತರಣೆ ಮಾಡುವಾಗ ಮೀಸಲಾತಿ ಕೊಡ್ತಿರಲ್ಲ ಸರ್ ಅವ್ರಿಗೆ, SC STಗಳಿಗೆ, ಅದೇ ರೀತಿ ಗೊಬ್ಬರ ವಿತರಣೆಯಲ್ಲೂ ಸಹ ನಮಗೆ ಸಪ್ರೇಟು ಕೊಡಬೇಕು. ಎಲ್ಲ ಒಂದು ಕಡೆ ಜನರಲ್ ಅವರೇ ಜಾಸ್ತಿ ತಗೋತಾವ್ರೆ, ಹಾಗಾಗಿ ನಮಗೂ ಮೀಸಲಾತಿ, ನಮಗೆ ಸಪ್ರೇಟು ಗೊಬ್ಬರ ಕೊಡಬೇಕು ಅಂತ ಹೇಳ್ಬಿಟ್ಟು ಆಗ್ರಹ ಮಾಡಿದ್ದಾರೆ ಸರ್. ಹೆಂಗೆ ಅಂದ್ರಿ? ಈಗ ಒಂದು ಸರ್, ಈಗ ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡಗಳಿಗೆ ಇಲ್ಲ ಸರ್, ಗೊಬ್ಬರ ರೈತರು ಇಂಥ ಸಂದರ್ಭದಲ್ಲಿ ನಮಗೂ ಸಪ್ರೇಟ್ ಕೊಡಬೇಕು, ಬರೀ ಜನರಲ್ ಅವ್ರಿಗೆ ಕೊಡ್ತಾವ್ರೆ, ನಮ್ಗೆ ಸಿಗ್ತಾ ಇಲ್ಲ ಅಂತ. ಇಲ್ಲ ಅಂಥವೇನು ನಮ್ಮಲ್ಲಿ ಇಲ್ಲ. ಎಲ್ಲ ರೈತರು ಒಂದೇ. ನಮ್ಗೆ ರೈತರು ಏನದಲ್ಲ, ಅವ್ರ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ರೈತರು ಇರ್ಬೋದು, ಜನರಲ್ ರೈತರು ಇರ್ಬೋದು, ಆ ರೀತಿ ಏನು ತಾರತಮ್ಯ ನಾವು ಮಾಡ್ಲಿಕ್ಕೆ ಹೋದಾಗ ಅವ್ರು ಡೀಲರ್ಸು ಕೂಡ ಮಾಡಬಾರ್ದು. ನಾನು ಸ್ಪಷ್ಟ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡ್ತೀನಿ, ನಾನು ನಮ್ಮ ಡೀಲರ್ಸ್ಗಳಿಗೆ ಕೊಡ್ತೀನಿ. ಅಂತ ಯಾವುದೇ ತಾರತಮ್ಯ ಮಾಡ್ತಕ್ಕದ್ದಲ್ಲ. ಎಲ್ಲ ರೈತರಿಗೆ ಏನಂತ ಯಾರು ಬರ್ತಾರ ಅವ್ರಿಗೆ ಗೊಬ್ಬರ ಕೊಡಬೇಕು. ಯಾರು ಅಂಗಡಿಗೆ ಬರ್ತಾರ ಅವ್ರಿಗೆ ಒಳಗೆ ಗೊಬ್ಬರ ಇಟ್ಕೊಂಡು ಯಾರು ಗೊಬ್ಬರ ಇಲ್ಲ ಅಂತಕ್ಕಂಥದ್ದು ಇಲ್ಲ. ನಾವೆಲ್ಲ ನಮ್ಮ EDAಗಳಿಗೆ ಮತ್ತು DDA ಅವರಿಗೆ ನಾವು ಸೂಚನೆಯನ್ನು ಕೊಟ್ಟು ತಾಲೂಕುವಾರು ಮೀಟಿಂಗ್ ಮಾಡಿದ್ದೇವೆ. PKPS ಸೊಸೈಟಿ ತಾರತಮ್ಯ ಆಗ್ತಾ ಇದೆ ಅಂತ ಸರ್? ಇಲ್ಲ ಅಂಥವೇನು ಗಮನಕ್ಕೆ ಬಂದಿಲ್ಲ. ಗಮನಕ್ಕೆ ಬಂದ್ರೆ ಇಮಿಡಿಯೇಟ್ಲಿ ನಾವು ಕ್ರಮಕ್ಕೆ ಹೋಗ್ತೇವೆ. ಧನ್ಯವಾದ ಸರ್. ಇವಿಷ್ಟು. ಇನ್ನಾದ್ರೂ ಈ ವೀರಾಪುರ ಗ್ರಾಮದ ರೈತರಿಗೆ ಸಮರ್ಪಕವಾಗಿ ಯೂರಿಯಾ ಗೊಬ್ಬರ ಭಾಗ್ಯ ಸಿಗುತ್ತಾ ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.